ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಮತ್ತು ಹಳೆ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯ ಕೈಗೊಳ್ಳಲು ಕರ್ನಾಟಕ ನೀರಾವರಿ ನಿಗಮ ಸಿದ್ಧತೆ ನಡೆಸಿದ್ದು, ಇದರ ಭಾಗವಾಗಿ ತಜ್ಞರ ತಂಡ ಜಲಾಶಯದ ಮತ್ತು ಕಾಲುವೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಎಡದಂಡೆ ಕಾಲುವೆ ಸೇರಿದಂತೆ ವಿವಿಧೆಡೆಗಳಲ್ಲಿ ದುರಸ್ತಿ ಕಾರ್ಯ ಕೈಗೊಳ್ಳಲು ಉದ್ದೇಶಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಕಾಲುವೆಗಳಿಗೆ ನೀರು ಹರಿಸುವುದನ್ನು 6 ತಿಂಗಳ ಕಾಲ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ. ಕರ್ನಾಟಕ ನೀರಾವರಿ ನಿಗಮ ತಾಂತ್ರಿಕ ಉಪಸಮಿತಿಯ ಅಧ್ಯಕ್ಷ ಹಾಗೂ ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ಜಿಟಿ ಚಂದ್ರಶೇಖರಪ್ಪ ಅವರ ನೇತೃತ್ವದಲ್ಲಿ 9 ಮಂದಿಯ ತಂಡವು ಜಲಾಶಯದ ಮತ್ತು ಕಾಲುವೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕೊಪ್ಪಳ ಜಿಲ್ಲೆಯ ಹಿಟ್ನಾಳ, ಗಂಗಾವತಿ ತಾಲೂಕಿನ ಪಾಪಯ್ಯ ಸುರಂಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಈ ತಂಡವು 2 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದು, ಪ್ರವಾಸ ಮುಗಿಸಿ 2 ವಾರಗಳೊಳಗೆ ವರದಿ ಸಲ್ಲಿಸುವ ನಿರೀಕ್ಷೆ ಇದೆ. ತುಂಗಭದ್ರಾ ಎಡದಂಡೆ ಕಾಲುವೆಯು 6.30 ಲಕ್ಷ ಎಕರೆ ಪ್ರದೇಶಕ್ಕೆ ನೀರುಣಿಸುತ್ತಿದ್ದು ಮತ್ತು 240 ಕಿಲೋಮೀಟರ್ ಉದ್ದವಿದೆ. ಈ ಕಾಲುವೆಯಲ್ಲಿ ಹಲವು ದೋಷಗಳಿದ್ದು ದುರಸ್ತಿ ಕಾರ್ಯ ಕೈಗೊಳ್ಳಲು ಇದು ಸಕಲವಾಗಿದೆ. ಈಗಾಗಲೇ 430 ಕೋಟಿ ವೆಚ್ಚದ ವಿವರವಾದ ಯೋಜನಾ ವರದಿ ಸಿದ್ಧವಾಗಿದೆ. ತಜ್ಞರು ವರದಿ ಸಲ್ಲಿಸಿದ ನಂತರ ಸಂಪುಟದಲ್ಲಿ ಅನುಮೋದನೆ ಪಡೆದು ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ತಿಳಿದು ಬಂದಿದೆ. 19ನೇ ಸೆಟ್ರ್ ಹೋದ ವರ್ಷ ಕಿತ್ಕೊಂಡು ಹೋಗಿತ್ತು. ಅದನ್ನು ಕೂಡ ತಾತ್ಕಾಲಿಕವಾಗಿ ಆ ಸೆಟ್ರಸ್ ಕುಂದಿರಿಸಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಒತ್ತಡ ಮಾಡಿದ ಮೇಲೆ ಬೋರ್ಡ್ ಒಂದು ತೀರ್ಮಾನ ತಗೊಂಡು CWS ಮೆಂಬರ್ನ, ಕೆಲವು ತಜ್ಞರನ್ನ, ಸೆಟ್ರಸ್ಗಳು ವಿನಾಶ ಮಾಡ್ತಕ್ಕಂಥ ತಜ್ಞರನ್ನ, ಕನೆಯನಾಡು ಅವರೆಲ್ಲರನ್ನ ಕರೆಸಿ ಅವನ್ನೆಲ್ಲವನ್ನು ಟೆಸ್ಟ್ ಮಾಡಿಸಿ 33 ಸೆಟ್ರು ಹೆಚ್ಚು ಕಡಿಮೆ 60% ಡ್ಯಾಮೇಜ್ ಆಗಿದ್ದಾವೆ, ವೀಕ್ ಆಗಿದ್ದಾವೆ. ಅವನ್ನೆಲ್ಲ ಬದಲಾವಣೆ ಮಾಡಬೇಕು. 80 TMC ನೀರು ನಿಲ್ಲಿಸ್ಬೇಕು. ಬೇಸಿಗೆ ಬೆಳಗ್ಗೆ ನೀರು ಕೊಡಬಾರ್ದು. 6 ತಿಂಗಳು ನೀರು ಬಂದ್ ಮಾಡಿ ಇವೆಲ್ಲ ಸೆಟ್ರಸ್ಗಳು ರಿಪೇರಿ ತಗೋಬೇಕಂತ ಒಂದು ವರದಿ ಕೊಟ್ಟಿದ್ದು. ವರದಿ ಆಧಾರ ಮೇಲೆ ಇವತ್ತು ರಾಜ್ಯ ಸರ್ಕಾರ 3 ಸರ್ಕಾರಗಳು ಕರ್ನಾಟಕ, ಆಂಧ್ರ ಮತ್ತು ಆ ಸೆಟ್ರಸ್ನ ಬದಲಾವಣೆ ಮಾಡೋಕ್ಕೆ ಅದರ ಮಧ್ಯದಲ್ಲಿ ನಾವು ಕೂಡ ಒತ್ತಡ ಹಾಕಿ ನಮ್ಮ ಸರ್ಕಾರ ಬ್ಯಾಂಕಿನ ಕಾಮಗಾರಿಗಳು ಕೈಗೆತ್ತಿಕೊಡ್ರಿ. ಹೆಂಗಿದ್ರು 6 ತಿಂಗಳು ನೀರಿನಾಗೆಲ್ಲ ಒಂದೇ ಬೆಳೆ ನೀರು ಒತ್ತಡವನ್ನು ಹಾಕಿದ ಮೇಲೆ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಉತ್ತರ ಕೊಟ್ಟು, ಇಲ್ಲ ಈ ವರ್ಷ ಎಲ್ಲ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಳ್ತೀವಿ, ಒಂದು ಕಮಿಟಿ ಮಾಡ್ತೀವಿ, ತಜ್ಞರ ಕಮಿಟಿ ಮಾಡಿ ಅದು ವರದಿ ಆಧಾರದ ಮೇಲೆ DPR ರೆಡಿ ಆಗಿದೆ. ವರದಿ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅವ್ರೇನು ಭರವಸೆಯನ್ನು ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಮತ್ತು DCM, ಆ ಪ್ರಕಾರ ಅವ್ರು ಕಮಿಟಿ ನೇಮಕ ಮಾಡಿ ಆ ಕಮಿಟಿ ವಿಸಿಟ್ ಮಾಡ್ತಾ ಇದೆ. ಇದರಲ್ಲಿ